ಹಾಯ್ ಹಲೋ ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಉಸಿರಾದೆ ನೀ ಜೀವಕ್ಕೆ 60ನೇ ಎಪಿಸೋಡ್ ಶುರು ಮಾಡೋಣ. ವಿಶ್ವನಾಥ್ ಅವರು ಅಳಿಯನ ಬೆನ್ನು ತಟ್ಟಿ 3 ಹೊತ್ತು ಬರೀ ಕೆಲಸಗಳ ಕಡೆ ಗಮನ ಹರಿಸ್ತಾ ಇದ್ದರೆ ನೀನು ನಿನ್ನ ಖುಷಿ ನಿನ್ನ ಕುಟುಂಬ ಅಂತ ನಿನ್ನವರ ಜೊತೆ ಸಮಯ ಕಳೆಯೋದು ಯಾವಾಗ ಸಿಂಹ? ನೀನು ನಮ್ಮನೆ ಅಳಿಯನಾಗಿ 5 ವರ್ಷ ಆಗ್ತಾ ಬಂತು. ಮೊದಲೆಲ್ಲ ನಿನ್ನ ಸಹಾಯಕ್ಕೆ ನಮ್ಮ ಜಾನಕಿರಾಮ ಇದ್ದ. ಆದರೂ ನೀನು ಅವನ ಸಮಕ್ಕೆ ನಿಂತು ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಆದರೆ ಅವನು ಮದುವೆಯಾಗಿ ವೈವಾಹಿಕ ಜೀವನದಲ್ಲಿ ಸಂತೋಷ ಕಾಣದೇ ಇದ್ದಾಗ ಜೀವನದ ಉತ್ಸಾಹ ಕಡಿಮೆ ಮಾಡಿಕೊಂಡು ತನ್ನ ಕರ್ತವ್ಯಗಳ ಕಡೆಗೆ ವಿಮುಖನಾಗಿ ಏನೋ ಸುಮ್ಮನೆ ದಿನಾ ಹೋಗಿ ತೋಟದ ಮನೆಯಲ್ಲಿ ಕೂತು ಬರ್ತಾ ಇದ್ದಾಗ ನೀನೇ ಮುತುವರ್ಜಿ ವಹಿಸಿ ಮನೆ ಮಗನಿಗಿಂತ ಹೆಚ್ಚಾಗಿ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡೆ. ಅವನು ಆತ್ಮಹತ್ಯೆ ಮಾಡಿಕೊಂಡ ಮೇಲಂತೂ ನಾವು ಮನೆಯವರೆಲ್ಲ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಗ ನೀನೇ ನಮ್ಮೆಲ್ಲರನ್ನ ಸುಧಾರಿಸಿ ಬದುಕಿಗೆ ದಾರಿದೀಪವಾದೆ. ನೀನು ಓದ್ಕೊಂಡಿದ್ಯಾ, ಆದರೆ ಈಗಿನ ಯುವಕರಂತೆ ಸಿಟಿಗೆ ಹೋಗಿ ಕೆಲಸ ಮಾಡಬೇಕೆಂಬ ಹಂಬಲ ನಿನ್ನಲ್ಲಿಲ್ಲ. ಒಂಥರ ಈಗಿನ ಮಕ್ಕಳಿಗೆ ನೀನು ಮಾದರಿ ಕಣಪ್ಪ. ಹಾಗಂತ ನೀನು ಕೆಲಸ ಮಾಡ್ತೀಯಾ ಅಂತ ನಿನ್ನ ಕೈಯಲ್ಲಿ ದುಡಿಸ್ಕೊಳ್ತಲೇ ಇದ್ದರೆ ನಮ್ಮನ್ನು ಆ ದೇವರು ಮೆಚ್ತಾನ? ನನ್ನ ಮಗಳನ್ನು ಬಿಡು, ಅವಳಿಗೆ ಅಂತ ನಾವೆಲ್ಲ ಇದ್ದೀವಿ. ಆದರೆ ನಿನ್ನ ಮಗಳಿಗೆ ತಂದೆಯ ಅವಶ್ಯಕತೆ ಇದೆ ಅಲ್ವಾ ಸಿಂಹ? ಪಾಪ ಕಂದ ಅಪ್ಪ ಅಪ್ಪ ಅಂತ ಜಪ ಮಾಡ್ತಲೇ ಇರುತ್ತೆ. ಆದರೆ ನೀನು ಬೆಳಗ್ಗೆ ಬೇಗನೆ ಮನೆಯಿಂದ ಹೊರಟ್ರೆ ತೋಟ ಹೊಲ ಫ್ಯಾಕ್ಟ್ರಿ ಅಂದ್ಕೊಂಡು ಸಂಜೆ ಇಲ್ಲ ರಾತ್ರಿ ಮನೆಗೆ ವಾಪಸ್ ಬರ್ತೀಯ. ಬೆಳಗ್ಗೆ ಶಾಲೆಗೆ ತನ್ನ ಅಪ್ಪ ಕರ್ಕೊಂಡು ಹೋಗಿ ಬಿಡಲ್ಲ ಅನ್ನೋ ಬೇಸರ ಆ ಮಗು ಕಣ್ಣಲ್ಲಿ ನಾನು ನೋಡಿದ್ದೀನಿ. ನೋಡು ಸಿಂಹ, ಬೆಳೆಯುವ ವಯಸ್ಸಲ್ಲಿ ಮಕ್ಕಳಿಗೆ ಪೋಷಕರ ಜೊತೆಗೆ ಹೆಚ್ಚಿನ ಒಡನಾಟ ಬೇಕು. ಅದರಲ್ಲೂ ನಮ್ಮ ಓಜು ಮಗ ಚಿಂಟೂನ ನೋಡಿದ ಮೇಲಂತೂ ಅಪ್ಪನ ಪ್ರೀತಿ ಮಕ್ಕಳಲ್ಲಿ ಎಂತಹ ಲವಲವಿಕೆ ತರುತ್ತೆ ಅನ್ನೋದು ಅರ್ಥವಾಯಿತು. ಹೇಳಿದ್ರೆ ಅಸಹನೆಯಲ್ಲಿ ಹಣೆ ನೀವ್ಕೊಂಡ ಮಾವ ಚಿಂಟು ನಮ್ಮ ಓಜಸ್ ಮಗ ಅಲ್ಲ ಅನ್ನೋದು ಗೊತ್ತಿದ್ದು ಹೀಗೆ ಹೇಳ್ತಾ ಇದ್ದೀರಲ್ಲ. ಅಸಹನೆಯಲ್ಲಿ ಹೇಳಿದ ಸಿಂಹ ಯಾವುದೇ ಕಾರಣಕ್ಕೂ ಚಿಂಟು ಈ ಮನೆಗೆ ಸೇರಿದವನು ಅನ್ನೋದನ್ನು ಒಪ್ಪಲು ತಯಾರಿರಲಿಲ್ಲ. ಆದರೆ ವಿಶ್ವನಾಥ್ ಅವರು ವಿಷಾದದ ನಗು ಬೀರಿ, ಮಹೇಂದ್ರ ನಾ ಹೆತ್ತ ಮಗ, ಆದರೆ ಅವನು ಮಾಡಿರುವ ಘನಕಾರ್ಯಗಳ ಬಗ್ಗೆ ನಿನಗೆ ಗೊತ್ತಿದೆ. ಅದೇ ನೀನು ಈ ಮನೆ ಅಳಿಯ, ಆದರೆ ಮನೆ ಮಗನಿಗಿಂತ ಹೆಚ್ಚಾಗಿ ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇದೆಯಾ. ಇದರಲ್ಲೇ ಗೊತ್ತಾಗತ್ತೆ ಅಲ್ವಾ ನಮಗೆ ಒಳ್ಳೆಯದನ್ನು ಬಯಸುವವರು ನಮ್ಮ ರಕ್ತ ಸಂಬಂಧಿಗಳೇ ಆಗಬೇಕಾಗಿಲ್ಲ ಅಂತ. ನೋಡು ಸಿಂಹ, ಚಿಂಟು ಯಾರ ಮಗನಾದರೂ ಆಗಿರಲಿ, ಆದರೆ ಓಜಸ್ ಅವತ್ತು ನ್ಯೂಸ್ ಚಾನಲ್ನಲ್ಲಿ ಚಿಂಟು ನನ್ನ ಮಗು, ಆರುಷಿ ನನ್ನ ಹೆಂಡತಿ ಅಂತ ಇಡೀ ಪ್ರಪಂಚದ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ಮುಗೀತು. ಅದೇ ಸತ್ಯ. ನೀನು ಅಷ್ಟೆ ನಮ್ಮ ಓಜು ಮಾತಿಗೆ ಬೆಲೆ ಕೊಟ್ಟು ಚಿಂಟುನ ಈ ಮನೆ ಮಗ ಅಂತ ಒಪ್ಕೊಂಡ್ಬಿಡು ಎಂದು ಹೇಳಿದವರು ಬೋರ್ ಸ್ವಿಚ್ ಆರಿಸಿ ಬರ್ತೀನಿ ಎಂದು ಮನೆಯ ಹಿಂಬದಿಗೆ ಹೋದರೆ, ಇಷ್ಟು ವರ್ಷ ಕಾಡಲ್ಲಿ ಕಳೆದು ಹೋದ ಮಕ್ಕಳಂತೆ ಇದ್ದ ಈ ಮನೆಯ ಮುದುಕರ ಕೈ ಹಿಡಿದು ನಡೆಸಲು ನಾನು ಬೇಕಿದ್ದೆ. ಅದೇ ಈಗ ಇವರ ಮನೆ ಮಗ ಆ ಕುನ್ನಿ ಜವಾಬ್ದಾರಿ ತೆಗೆದುಕೊಳ್ತೀನಿ ಅಂತ ಹೇಳಿದ ತಕ್ಷಣ ನನ್ನನ್ನೇ ಸೈಡ್ ಲೈನ್ ಮಾಡೋಕೆ ನೋಡ್ತಾ ಇದ್ದಾರಾ? ಇಲ್ಲ, ನಾನಂತೂ ಸುಮ್ಮನೆ ಇರೋಲ್ಲ ಹೇಳ್ಕೊಂಡು ಮನೆಯೊಳಗೆ ನಡೆದವನು ಸೋಫಾ ಮೇಲೆ ಕೂತಿರುವ ತನ್ನ ಮಗಳನ್ನು ಕಂಡು, ಯಾಕಿನ್ನು ಮಲಗಿಲ್ವ ಬೆಳ್ಳಿ, ಅಮ್ಮ ಎಲ್ಲಿ ಕೇಳ್ದ. ಬೆಳ್ಳಿ ಕುಳಿತಿದ್ದ ಸೋಫಾದ ಎದುರಿಗಿನ ಮರದ ಉದ್ದನೆಯ ಉಯ್ಯಾಲೆ ಮೇಲೆ ಕೂತಿದ್ದ ಚಿಂಟು ಸಿಂಹನನ್ನು ಕಂಡ ತಕ್ಷಣ ಭಯ ಬಿದ್ದು ಉಯ್ಯಾಲೆಯಿಂದ ಜಿಗಿದು ತನ್ನ ಅಪ್ಪನ ರೂಮ್ ಕಡೆಗೆ ಓಡಿಬಿಟ್ಟ. ಮಗುತನ ನೋಡಿ ಭಯಪಟ್ಟಿದ್ದಕ್ಕೆ ತುಟಿ ಕೊಂಕಿಸಿ ನಕ್ಕ ಸಿಂಹ, ನೀನಷ್ಟೇ ಅಲ್ಲ, ನಿನ್ನ ಅಪ್ಪ ಅಮ್ಮ ಸಹ ನನ್ನನ್ನು ನೋಡಿ ಹೀಗೆ ಓಡಿ ಹೋಗೋ ಹಾಗೆ ಮಾಡ್ತೀನಿ ಹೇಳ್ಕೊಂಡು ಮಗಳನ್ನು ಎತ್ಕೊಂಡು ಅವಳ ಕೆನ್ನೆಗೆ ಮುತ್ತಿಟ್ಟು ಮೆಟ್ಟಿಲೇರುತ್ತಾ, ಹಾಲು ಕುಡ್ದ್ಯಾ ಕೇಳಿದ್ರೆ ಮುದ್ದಾಗಿ ತಲೆ ಆಡಿಸುತ್ತಾ, ಹ್ಞೂ ಅಪ್ಪ ಕುಡ್ದೆ, ಚಿಂಟುಗಿಂತ ಫಾಸ್ಟಾಗಿ ಕುಡ್ದೆ, ಅತ್ತೆ ನನಗೆ ಗುಡ್ ಗರ್ಲ್ ಅಂದ್ಲು ಹೇಳ್ದ. ಅತ್ತೆನಾ? ಯಾರದು? ಉಪ್ಪು ಬೆಸೆದು ಕೇಳಿದ ಆಲುಸಿ. ಅತ್ತೆ ಚಿಂಟು ಅಮ್ಮ ಅವಳು. ನನಗೆ ಕೆನ್ನೆಗೆ ಮುತ್ತು ಕೊತ್ತು ಗೊಂಬೆ ತಲ ಇದ್ದೀನಿ ಅಂದ್ಲು ಹೇಳಿದ್ರೆ, ಹಲ್ಲು ಮಸೆದು ನನ್ನ ಮಗಳನ್ನು ಬುಟ್ಟಿಗೆ ಹಾಕ್ಕೊಳ್ಳೋಕೆ ನೋಡ್ತಾ ಇದ್ಯಾ ಆರುಷಿ? ಸಾಧ್ಯ ಇಲ್ಲ ಕಣೆ, ನೀನು ಏನೇ ಮಾಡಿದ್ರೂ ಹೆಚ್ಚು ದಿನ ಈ ಮನೆಯಲ್ಲಿ ಉಳಿಯಲು ಸಾಧ್ಯವಿಲ್ಲ ಹೇಳಿ ಮಗು ಜೊತೆಗೆ ಹುಸಿ ನಗು ಬೀರುತ್ತಾ ಮಾತನಾಡುತ್ತಾ ಇದ್ದವನು ಮನದಲ್ಲಿ ಸೇಡಿನ ಅಗ್ನಿ ಜ್ವಾಲೆ ಉರಿಸುತ್ತಾ ಇದ್ದ. ಆರುಷಿ, ನಿಮ್ಮ ರೂಮ್ ಹೋಗುವಾಗ ಓಜುಗೂ ಒಂದು ಲೋಟ ಹಾಲು ತಗೊಂಡು ಹೋಗಮ್ಮ. ಅತ್ತೆ ಮಾತಿಗೆ ತಲೆ ಆಡಿಸಿ ಸರಿ ಅಂದ್ಲು.
ಓಕೆ ಆರು, ಗುಡ್ ನೈಟ್. ನಿನ್ನ ಮದುವೆಗೆ ಅಂತ ಬಂದದ್ದು 2 ದಿನ ಸಮಯ ಹೇಗೆ ಕಳೀತು ಅಂತ ಗೊತ್ತಾಗಲಿಲ್ಲ. ನಾಳೆ ಬೆಳಗ್ಗೆ ನಾನು ಮೊದಲನೇ ಬಸ್ಗೆ ಹೊರಡ್ತಾ ಇದ್ದೀನಿ. ಆಫೀಸ್ನಲ್ಲಿ ನೀನು ನಾನು ಇಬ್ಬರೂ ಇಲ್ಲ ಅಂದರೆ ಕಷ್ಟ ಆಗತ್ತೆ. ಹಾಗೆ ಏನೋ ಹೇಳಬೇಕಿತ್ತು ಕಣೆ ಅಂದು ತ್ವಿಷಾ ಪೀಠಕ್ಕೆ ಹಾಕತ್ತಿದ್ರೆ, ಏನೇ ಅದು ಆರುಷಿ ಕೇಳಿದ್ರೆ ಆರುಷಿ ಕೆನ್ನೆಯನ್ನು ಮೆಲ್ಲಗೆ ಗಿಲ್ಲಿದ ತ್ವಿಷಾ, ನಿನ್ನ ಓಜಸ್ ಮಧ್ಯೆ ಎಲ್ಲ ಸರಿ ಇದೆ ಅನ್ನೋದು ಗೊತ್ತಾಗಿ ನಂಗೆ ತುಂಬ ಖುಷಿ ಆಯಿತು. ಅಂತೂ ನೀನು ಮೂವ್ ಆನ್ ಆದ್ಯಲ್ಲ, ನನಗಷ್ಟೇ ಸಾಕು. ಆದರೂ ನಾನು ಓಜಸ್ ಮತ್ತು ನಿನ್ನ ಸಂಬಂಧದ ಬಗ್ಗೆ ಏನಾದರೂ ಕೇಳಿದರೆ ಯಾಕೆ ಕಿರಿಕಿರಿ ಮಾಡ್ಕೊಳ್ಳೋ ಥರ ನಾಟಕ ಆಡ್ತೀಯಾ? ಇನ್ಮೇಲೆ ಇದೆಲ್ಲ ನಡೆಯಲ್ಲ. ನಾನು ಆಗಲೇ ನಿನ್ನ ಊಟಕ್ಕೆ ಕರೆಯೋಣ ಅಂತ ರೂಮ್ ಹತ್ರ ಬಂದಿದ್ದಾಗ ಬೈ ಮಿಸ್ಟೇಕ್ ನೀನು ಓಜಸ್ ರೊಮ್ಯಾಂಟಿಕ್ ಆಗಿದ್ದನ್ನು ನೋಡಿದೆ. ನಿಜವಾಗ್ಲೂ ಯು ಬೋತ್ ಮೇಕ್ ಎ ಕ್ಯೂಟ್ ಪೇರ್ ಹೇಳಿದ್ರೆ ಆರುಷಿ ಹಣೆ ನೀವ್ಕೊಂಡು ನೀನು ಅಂದ್ಕೊಳ್ತಾ ಇರೋ ಹಾಗೇನೂ ಇಲ್ಲ ತ್ವಿಷಾ. ಚಂದ್ರ ಸುಮ್ಮನೆ ಗೇಲಿ ಮಾಡೋಕೆ ನನ್ನ ಜೊತೆ ಹಾಗೆ ಸಲಿಗೆಯಲ್ಲಿ ನಡೆದುಕೊಳ್ತಾ ಇದ್ರು ಅಷ್ಟೆ. ಕೈಯಲ್ಲಿ ಸೆರಗಂಚನ್ನು ಹಿಡಿದು ಅದನ್ನು ನಲುಗಿಸುತ್ತಾ ಹೇಳಿದ್ಲು, ಓಕೆ ನಿನ್ನ ಮಾತನ್ನು ನಂಬ್ತೀನಿ ಬಿಡು. ಇದಕ್ಕೆಲ್ಲ ಯಾಕೆ ಒಳ್ಳೆ ಊಟಿ ಆ್ಯಪಲ್ ಥರ ಕೆಂಪಗೆ ಹಾಕ್ತಾ ಇದೆಯಾ? ಗುಡ್ ನೈಟ್. ನಿನ್ನ ಗಂಡ ನಿನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬರೋ ಮೊದಲು ನೀನೇ ರೂಮ್ಗೆ ಹೋದರೆ ಒಳ್ಳೆಯದು. ಗೆಳತಿಯನ್ನು ಕಿಚಾಯಿಸಿ ತನಗೆ ಅಂತ ಕೊಟ್ಟಿದ್ದ ರೂಮ್ ಕಡೆಗೆ ನಡೆದ್ರೆ ತ್ವಿಷಾ ಮಾತಿಗೆ ಹುಸಿ ಮುನಿಸ್ಕೊಂಡು ರೂಮ್ ಕಡೆಗೆ ಹೆಜ್ಜೆ ಹಾಕಿದ ಆರುಷಿ ಸ್ವಲ್ಪ ಹೊತ್ತಿನ ಮುಂಚೆ ಓಜಸ್ ತನ್ನನ್ನು ಬಳಸಿದ್ದ ರೀತಿ ಕೆನ್ನೆಗೆ ಮುತ್ತು ಕೊಟ್ಟಿದ್ದನ್ನು ನೆನೆದವಳ ಹೃದಯ ತಾಳ ತಪ್ಪಿದ್ರೆ ಅವನ ಯಾವ ನಡೆಗೂ ತಾನು ದೃಢವಾಗಿ ಎದುರಾಡಲಿಲ್ಲ. ಯಾಕೆ? ಅವನ ಸಾನ್ನಿಧ್ಯವನ್ನು ನನ್ನ ಮನಸ್ಸು ಇಷ್ಟಪಡ್ತಿದೆ ಅಂತಾನ? ಅಂದರೆ ಅವನ ಬಗ್ಗೆ ನನ್ನಲ್ಲಿ ಫೀಲಿಂಗ್ಸ್ ಶುರುವಾಗಿದೆಯಾ? ನೋವೇ. ಮನದಲ್ಲೇ ತರ್ಕೆ ಮಾಡ್ಕೊಳ್ತಾ ರೂಮ್ ಒಳಗೆ ನಡೆದವಳು ತನ್ನ ಎದುರಿಗೆ ದೂರ್ವಾಸ ಮುನಿಯ ಹಾಗೆ ಮುಖ ದುಮ್ಮಿಸಿಕೊಂಡು ನಿಂತಿದ್ದ ಓಜಸ್ನ ಕಂಡು ಕ್ಷಣ ಬೆಚ್ಚತಾಳೆ. ಆದರೂ ತನ್ನ ತಾನು ಸಾವಾರಿಸಿಕೊಂಡು ಕಬೋರ್ಡ್ನಲ್ಲಿದ್ದ ತನ್ನ ನೈಟ್ ಡ್ರೆಸ್ ತೆಗೆದುಕೊಂಡು ಬಚ್ಚಲು ಮನೆ ಕಡೆ ಹೆಜ್ಜೆ ಹಾಕಿದ್ರೆ ಅವಳ ತೋಳನ್ನು ಹೊರಟಾಗಿ ಹಿಡಿದವನು, ಆರುಷಿ ನಿನ್ನ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು. ಮೊದಲ ಬಾರಿಗೆ ತನ್ನ ಹೆಸರನ್ನು ಗಡಸಾಗಿ ಕರೆದ ರೀತಿಗೆ ಆರುಷಿ ಮುಖ ಪೂರ ಮಂಕಾಗಿ ಬಿಟ್ಟಿತ್ತು. ಏನು ಹೇಳಿ? ನೋವುತ್ತಿದ್ದ ತನ್ನ ಕೈ ಬಿಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದವಳ ಕಣ್ಣಾಲಿಗಳು ಆಗಲೇ ತುಂಬಿಕೊಂಡ್ಬಿಟ್ಟಿದ್ದು. ನಾನು ನಿನ್ನ ಭಾವನೆಗಳಿಗೆ ಬೆಲೆ ಕೊಡ್ತಾ ಇರೋ ಹಾಗೆ ನೀನು ನನ್ನ ಫೀಲಿಂಗ್ಸ್ಗೆ ಬೆಲೆ ಕೊಡಬೇಕಿತ್ತು ತಾನೇ? ಚಂದ್ರ ಇಲ್ಲಿದ್ದು ಮನೆ ಜವಾಬ್ದಾರಿಗಳನ್ನು ವಹಿಸಿಕೊಳ್ತಾನೆ ಅಂತ ಮನೆಯವರ ಮುಂದೆ ಹೇಳೋ ಬದಲು ನನ್ನ ಬಳಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತು ಅನ್ನೋದು ಗೊತ್ತಾಗಲಿಲ್ವಾ? ಓಹ್, ಹೇಗಿದ್ರೂ ಮದುವೆ ಆಗಿದೆ, ನೋಡೋಕೆ ನಾನು ಸುಂದ್ರಿ. ಅವನನ್ನು ಸ್ವಲ್ಪ ಕಾಡಿಸಿ ಪೀಡಿಸಿ ನನ್ನ ಬುಟ್ಟಿಗೆ ಹಾಕ್ಕೊಂಡು ಆಮೇಲೆ ಹೇಗೆ ಬೇಕೋ ಹಾಗೆ ಇವನನ್ನು ಕುಣಿಸೋಣ ಅನ್ನೋ ಪ್ಲ್ಯಾನ್ ಮಾಡಿಕೊಂಡೆ ಈ ಊರಿಗೆ ಬಂದಂಗಿದೆ ಅಮ್ಮೋರು. ನನ್ನ ಅಣ್ಣ ಅತ್ತಿಗೆ ಕಡೆಗೆ ತೋರಿದ ತಾತ್ಸಾರ ಭಾವನೆ ಕಂಡ ಮೇಲೆ ಎಲ್ಲ ಹೆಣ್ಮಕ್ಳು ಹೀಗೆ ಸ್ವಾರ್ಥಿಗಳು ಅಂತ ಫಿಕ್ಸ್ ಆಗಿದ್ದೆ. ಆದರೆ ನಿನ್ನ ಈ ಮುದ್ದು ಮುಖ ನೋಡಿ ಮೋಸ ಹೋಗ್ಬಿಟ್ಟೆ ಕಣೆ. ನಿನ್ನ ಹಿಂದೆ ಕರಳು ಕಿತ್ತು ಬರುವಂಥ ಕತೆ ಇದೆ ಅನ್ನೋದು ತಿಳಿದ ಮೇಲಂತೂ ಅಯ್ಯೋ ಪಾಪ, ಆರು ಅಂತ ಕೂತರು ನಿಂತರೂ ನಿನ್ನ ಬಗ್ಗೆನೇ ಯೋಚನೆ ಮಾಡಿದ್ದಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಟೆ. ನೀನು ಮನೆಯವರ ಹತ್ರ ಮಾತಾಡುವಾಗ ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ ಸರಿ, ಚಿಂಟು ಬಗ್ಗೆ ಸಹ ನಿನಗೆ ಯೋಚಿಸಬೇಕು ಅಂತ ಅನ್ನಿಸ್ಲಿಲ್ವಾ? ಅಷ್ಟು ಚುರುಕು ಬುದ್ಧಿಯ ಮುದ್ದು ಕಂದನ ಭವಿಷ್ಯ ಹಾಳು ಮಾಡೋಕೆ ತುದಿಗಾಲಲ್ಲಿ ನಿಂತಿದೆಯಲ್ಲ ನೀನು ಒಂದು ತಾಯಿನ. ಏನು ಮಹಾ 7-8 ತಿಂಗಳು ತಾನೇ ಚಂದ್ರ ಇಲ್ಲಿದ್ದು ಎಲ್ಲ ನೋಡ್ಕೋತಾನೆ ಅಂದ್ಯಲ್ಲ. ಏನೇ ನೋಡ್ಕೊಳ್ಳೋದು ಮಣ್ಣು? ನಾನು ಇಲ್ಲಿ ನನ್ನ ಜವಾಬ್ದಾರಿ ಅಂತ ಕೂತ್ರೆ ನಿನ್ನ ಕೆಲಸ, ಚಿಂಟು ಸ್ಕೂಲ್ ಕತೆ ಏನು? ನಿನ್ನ ಕೆಲಸದ ಕತೆ ಏನು? ನೀನು ಹೋಗಿಲ್ಲ ಅಂದರೂ ನನ್ನ ಹೆಂಡತಿ ಮಗನನ್ನು ಸಾಕುವಷ್ಟು ತಾಕತ್ತು ಆ ದೇವರು ನನಗೆ ಕೊಟ್ಟಿದ್ದಾನೆ. ಬೇರೆಯವರ ಹಾಗೆ ಹೆಂಡತಿಯ ಆಸ್ತಿಗೆ ಬಕಪಕ್ಷಿಯಂತೆ ಕಾಯ್ಕೊಂಡು ಕೂತಿಲ್ಲ. ಆದರೆ ಚಿಂಟು, ಅವನು ಅಷ್ಟು ತಿಂಗಳು ಇಲ್ಲಿ ಉಳಿದ್ರೆ ಅವನ ವಿದ್ಯಾಭ್ಯಾಸದ ಕತೆ ಏನು? ಹೋ, ಈಗ ನನಗೆಲ್ಲ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ನಿನಗೆ ನನ್ನ ಮೇಲೆ ಯಾವುದೋ ಕಾರಣಕ್ಕೆ ಬೇಸರ ಆಗಿದೆ. ನನ್ನ ಜೊತೆ ಬದುಕಬೇಕು ಅನ್ನೋ ಭಾವನೆ ಸತ್ತು ಹೋಗಿದೆ. ಇದನ್ನು ನೇರವಾಗಿ ನನಗೆ ಹೇಳಿದರೆ ನಾನು ನಿನ್ನ ಬಿಟ್ಕೊಡಲ್ಲ ಅಂತ ಈ ಥರ ಖತರ್ನಾಕ್ ಪ್ಲ್ಯಾನ್ ಮಾಡಿದ್ಯಾ? ಇಲ್ಲಿ ನಾನು ನನ್ನ ಮನೆಯವರು ಅವರ ಜವಾಬ್ದಾರಿ ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ರೆ ನೀನು ಮೆಲ್ಲಗೆ ಸಮಯ ನೋಡಿಕೊಂಡು ನನ್ನ ಮಗನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಹಾಕ್ಕೊಂಡಿದ್ಯಾ? ಹಬ್ಬರಿಸುತ್ತಾ ಇದ್ದವನ ಧ್ವನಿ ಕೇಳಿ ಮನೆಯವರೆಲ್ಲ ಓಜಸ್ ರೂಮಿನತ್ತ ಓಡಿ ಬಂದರೆ ಮನೆಯವರನ್ನೆಲ್ಲ ಅಲ್ಲಿ ಕಂಡು ಮುಜುಗರಗೊಂಡ ಆರುಷಿ ತನ್ನ ಕಂಬನಿ ತಡೆದುಕೊಂಡು, ನೀವು ನನ್ನ ಬಗ್ಗೆ ತಪ್ಪಾಗಿ ಯೋಚಿಸ್ತಾ ಇದ್ದೀರಾ ಚಂದ್ರ. ನೀವು ಊರಲ್ಲಿ ಉಳಿದುಕೊಂಡು ನಿಮ್ಮ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಅಂತ ಆಸೆ ಪಡ್ತಾ ಇರೋದರ ಹಿಂದೆ ಯಾವುದೇ ಸ್ವಾರ್ಥ ಇಲ್ಲ. ನೀವು ಸ್ವಲ್ಪ ಸಮಾಧಾನವಾಗಿ ಕೂತು ಯೋಚನೆ ಮಾಡಿದರೆ ನಿಮಗೆಲ್ಲ ಅರ್ಥ ಆಗತ್ತೆ ಹೇಳಿದರೆ ತುಟಿ ಕೊಂಕಿಸಿ ಮುಖ ಪಕ್ಕಕ್ಕೆ ಹಾಕಿದ.
ಓಜಸ್ನ ಈ ನಡೆ ಆರುಷಿ ಹೃದಯದ ಮೇಲೆ ಭರೆ ಎಳೆದಂತಾಗಿತ್ತು. ಯಾವಾಗಲೂ ತನ್ನ ಪರವಾಗಿ ಮಾತಾಡಿಕೊಂಡು ತನ್ನ ಸಂತೋಷದ ಬಗ್ಗೆ ಯೋಚಿಸೋ ವ್ಯಕ್ತಿಯ ಕುಟುಂಬದಲ್ಲಿ ಒಬ್ಬ ಗೋಮುಖ ವ್ಯಾಘ್ರನಿದ್ದಾನೆ ಅನ್ನೋದು ವಿಷಯ ತಿಳಿದಾಗಿನಿಂದ ಆರುಷಿಗೆ ಸುಮ್ಮನೆ ಉಳಿಯೋಕ್ಕಾಗ್ತಾ ಇಲ್ಲ. ಆದರೆ ಓಜಸ್ ಯಾಕೆ ಈ ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ? ಬೆಂಗಳೂರಿಗೆ ಹೋಗಿ ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಹೊತ್ತಿದ್ದಾನೆ ಸರಿ, ಆದರೆ ಅದಕ್ಕಾಗಿ ತನ್ನ ಮನೆಯವರ ಭಾವನೆಗಳ ಜೊತೆ ಆಟ ಆಡ್ತಾ ಇರೋ ಸಿಂಹನಿಗೆ ಬುದ್ಧಿ ಕಲಿಸದೆ ಹಾಗೆಯೇ ಅವನನ್ನು ಮೆರೆಯಲು ಬಿಟ್ಟು ತಾನು ದೂರ ಉಳಿಯೋದು ಎಷ್ಟು ಸರಿ? ಇದೆಲ್ಲ ಯಾಕೆ ಚಂದ್ರ ಅವರಿಗೆ ಅರ್ಥವಾಗ್ತಾ ಇಲ್ಲ ಅಂತ ಮನದಲ್ಲೇ ಯೋಚಿಸ್ಕೊಂಡು ನಿಂತಿದ್ದ ಹುಡುಗಿ ಅದಾಗಲೇ ಚಂದದ ನಿದ್ದೆಗೆ ಜಾರಿದ್ದ ಚಿಂಟು ಅಪ್ಪನ ಜೋರು ಧ್ವನಿ ಕೇಳಿ ಎಚ್ಚರಗೊಂಡು ಅಳು ಶುರು ಮಾಡಿದ್ದ. ಹೋಗಿ ಅವನನ್ನು ಎತ್ಕೊಂಡು ಸಮಾಧಾನ ಮಾಡಲು ಶುರು ಮಾಡಿದ್ರೆ ಶಾರದಾ ಅವರು ಮಗನ ಕೋಪ ಕಂಡು ಬೇಸರ ಮಾಡಿಕೊಂಡ್ರು. ಏನಿದು ಓಜು, ಮನೆಯ ಜವಾಬ್ದಾರಿ ತಗೋ ಅಂತ ಆರುಷಿ ಬುದ್ದು ಮಾತು ಹೇಳಿದರೆ ನೀನು ಹೀಗೆ ಕೋಪ ಮಾಡ್ಕೊಳ್ಳೋದಾ ಕೇಳಿದ್ರೆ ಅಮ್ಮನ ಮಾತಿಗೆ ಅಸಡ್ಡೆಯ ನೋಟ ಬೀರಿ, ಈ ಜವಾಬ್ದಾರಿ ಪ್ರೀತಿ ಕಾಳಜಿ ಎಲ್ಲ ನನ್ನೊಬ್ಬನ ಕರ್ತವ್ಯ ಅಲ್ಲ ಅಮ್ಮ, ನಿಮ್ಮೆಲ್ಲರಿಗೂ ನಿಮ್ಮ ಕರ್ತವ್ಯ ಏನು ಅನ್ನೋದು ಗೊತ್ತಿರಬೇಕಿತ್ತು. ಆದರೆ ಈ ಮನೆಯವರಿಗೆ ನಾವೆಲ್ಲ ಎಲ್ಲಿ ಕಾಣ್ತೀವಿ ಹೇಳು? ನಾನು ನನ್ನ ಮಗ ನನ್ನ ಹೆಂಡತಿ ಅಂದರೆ ನಿಮಗೆಲ್ಲ ಒಂಥರ ಸದರ ಅಲ್ವಾ? ವ್ಯಂಗ್ಯವಾಡ್ದ. ಈಗ ಏನಾಯಿತು ಅಂತ ಹೀಗೆ ಮಾತಾಡ್ತಾ ಇದೆಯಾ ಚಂದ್ರ? ನಂಜಪ್ಪನವರು ಬೇಸರದಲ್ಲಿ ಪ್ರಶ್ನೆ ಮಾಡಿದರೆ ನಿಟ್ಟುಸಿರು ಬಿಟ್ಟ ಓಜಸ್, ಎಲ್ಲವನ್ನೂ ನಾನೇ ಬಾಯ್ಬಿಟ್ಟು ಹೇಳಬೇಕಾ ಅಪ್ಪ? ಆರು ಹಿಂದೆ ಮುಂದೆ ಯೋಚಿಸದೆ ಚಂದ್ರ ನೀವು ಇಲ್ಲೇ ಸ್ವಲ್ಪ ದಿನ ಉಳ್ಕೊಂಡು ಮನೆ ಜವಾಬ್ದಾರಿ ಹೊತ್ತು ಸಿಂಹನಿಗೆ ಸಹಾಯ ಮಾಡಿ ಅಂತ ಹೇಳಿದ್ಲು. ಅವಳ ಜಾಗದಲ್ಲಿ ಅವಳು ಸರಿಯಾಗೇ ಇದ್ದಾಳೆ. ಆದರೆ ನಾನು ಒಬ್ಬ ತಂದೆಯಾಗಿ ಆರುಷಿ ಮಾತನ್ನು ಒಪ್ಪೋಕೆ ರೆಡಿ ಇಲ್ಲ. ಯಾಕೆ ಗೊತ್ತಾ? ನಾನು ಇದೇ ಮನೆಯಲ್ಲಿ ಉಳ್ಕೊಂಡ್ರೆ ನನ್ನ ಜೊತೆಗೆ ನನ್ನ ಹೆಂಡತಿ ಮಗನೂ ಉಳ್ಕೊಳ್ತಾರೆ. ಅವರು ನನ್ನ ಜೊತೆಗೆ ಜೀವನ ಪರ್ಯಂತ ಇರಬೇಕು ಅನ್ನೋ ಆಸೆಯಲ್ಲಿ ತಾನೇ ನಾನು ಮದುವೆ ಆಗಿದ್ದು ಹೇಳಿದ್ರೆ ಶಾರದಾ ಅವರು ಗೊಂದಲದಲ್ಲಿ, ನೀನು ಮಾತ್ರ ಅಲ್ಲ ಓಜು, ನಾವೆಲ್ಲರೂ ಸಹ ಅದನ್ನೇ ಬಯಸೋದು. ನೀನು, ನಿನ್ನ ಹೆಂಡತಿ, ನಿನ್ನ ಮಗ ಈ ಮನೆಯಲ್ಲೇ ಉಳ್ಕೊಂಡು ನಮ್ಮ ಮುಂದೆ ಓಡಾಡಿಕೊಂಡು ಇದ್ದರೆ ನಿಮ್ಮ ಈ ಪುಟ್ಟ ಸಂಸಾರವನ್ನು ನಾವು ಕಣ್ತುಂಬ್ಕೊಳ್ತೀವಿ. ಹಾಗೆ ಹಾರು ಮತ್ತು ತಾಯಿ ಆಗೋ ಭಾಗ್ಯವನ್ನು ಇದೇ ಮನೆಯಲ್ಲಿ ಹೊಂದಿದ್ರೆ ನಮ್ಗೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ ಹೇಳಿದ್ರೆ. ಆದರೆ ಮತ್ತದೇ ಪೇಲವ ನಗು ಸೂಸಿದ ಓಜಸ್, ಅದೇ ಅಮ್ಮ, ನನ್ನ ಮಗ ಈ ಮನೆಯಲ್ಲಿ ಯಾಕಿರಬೇಕು ಕೇಳಿದ್ರೆ. ದುನ್ವತಿ ಅವರು, ಇದೇನಪ್ಪ ಹೀಗೆ ಕೇಳ್ತಾ ಇದ್ಯಾ? ಚಿಂಟು ನಮ್ಮನೆ ಹುಡುಗ, ಅವನು ಇಲ್ಲಿ ನಮ್ಮ ಮಗಳ ಜೊತೆಗೆ ಇದ್ದರೆ ತಪ್ಪೇನು ಕೇಳಿದ್ರು. ಆರುಷಿ ಬಳಿಗೆ ಹೋಗಿ ಅವಳು ಸಮಾಧಾನ ಮಾಡ್ತಾ ಇದ್ದ ಮಗುವನ್ನು ತನ್ನ ತೋಳಿಗೆ ತೆಗೆದುಕೊಂಡವನು ಅವನ ಹಣೆಗೆ ಮುತ್ತಿಟ್ಟು ಇನ್ನೂ ಬಿಕ್ಕುತ್ತಿದ್ದ ಮಗುವಿನ ಬೆನ್ನು ಸವರಿ ಸಮಾಧಾನ ಮಾಡಿದ ಓಜಸ್, ಚಿಂಟು ಮೊದಲೆಲ್ಲ ಹೀಗೆ ಹತ್ತಿದ್ದನ ನಾನು ನೋಡೇ ಇಲ್ಲ. ಯಾವಾಗಲೂ ನಗುಮುಖ ಹೊತ್ತು ಪಟಪಟ ಅಂತ ಮಾತಾಡ್ತಾ ಇದ್ದವನು ಈ ಊರಿಗೆ, ಅದರಲ್ಲೂ ನಮ್ಮ ಮನೆಗೆ ಬಂದ ಮೇಲೇ ಹೀಗೆ ನಿದ್ದೆಯಲ್ಲಿ ಬೆಚ್ಚೋದು, ಅಳೋದು, ಆಗಾಗ ಮಂಕಾಗಿರೋದಕ್ಕೆ ಶುರು ಮಾಡಿದ್ದಾನೆ. ಇದಕ್ಕೆಲ್ಲ ಕಾರಣ ಏನು ಹೇಳಿ? ಈ ನಿಮ್ಮ ಹಳಿಯ ಸಿಂಹನ ಕುಹಕ ಬುದ್ಧಿ. ಚಿಂಟು ಈ ಮನೆ ಬಂದಾಗ ಎಷ್ಟು ಖುಷಿ ಪಟ್ಟಿದ್ದ. ಆದರೆ ಮಗು ತಲೆಯಲ್ಲಿ ನಿನ್ನ ಅಪ್ಪ ನಿನ್ನನ್ನು ಲವ್ ಮಾಡಲ್ಲ, ನೀನು ಈ ಮನೇಲಿದ್ದರೆ ಬ್ಯಾಡ್ ಅಂಕಲ್ ಬಂದು ನಿನ್ನ ಕಿಡ್ನ್ಯಾಪ್ ಮಾಡ್ತಾರೆ, ಅದೇನೋ ಸೂಜಿ ತಗೊಂಡು ಚುಚ್ಚಿ ಮಾಡ್ತಾರೆ ಅಂತೆಲ್ಲ ಹೇಳಿ ಮಗುಗೆ ಹೆದರುವಂತೆ ಮಾಡಿ, ಅದೇ ಭಯದಲ್ಲಿ ಮಗುಗೆ ಜ್ವರ ಬಂದರೂ ಯಾರು ಒಂದು ಮಾತು ಸಿಂಹನಿಗೆ ಏನೂ ಹೇಳಲಿಲ್ಲ. ಅಪ್ಪ ಅದೇನೋ ಒಂದು ಮಾತು, ನೀನು ಈ ಮನೆ ಹಳಿಯ, ನಿನಗಿಲ್ಲಿ ಸಿಗ್ತಾ ಇರೋ ಮರ್ಯಾದೆ ನೀನು ಈ ಮನೆ ಸೊಸೆಗೂ ಕೊಡಬೇಕು ಅಂತ ಹೇಳಿದ್ರು. ಅಷ್ಟೇನಾ? ಇದೊಂದು ಮಾತು ಸಾಕಾ? ಮಗು ಮನಸ್ಸು ಕೆಡಿಸಿ ಅವನು ಆಗಾಗ ಬಂದು, ಪಪ್ಪ ನೀವು ನನ್ನ ಜೊತೆಗೆ ಇರ್ತೀರಾ ಅಲ್ವಾ, ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೇ, ನಾನು ನಿಮ್ಮ ಜೊತೆಗೆ ಸ್ಮೈಲ್ ಮಾತಾಡ್ತಾ ಇದ್ದೀನಿ ಅಂತ ಬ್ಯಾಡ ಅಂಕಲ್ ಕೋಪ ಮಾಡಿಕೊಂಡು ನನ್ನ ಕರ್ಕೊಂಡು ಹೋಗಲ್ಲ ತಾನೆ ಅಂತ ಭಯದಲ್ಲಿ ಕೇಳುವಾಗ ನನ್ನ ಕರಳು ಚುರ್ರನ್ನತ್ತೆ. ಯಾವ ಮಗು ಖುಷಿಯಾಗಿ ಸಂತೋಷಕ್ಕಾಗಿ ನಾನು ಇಷ್ಟೆಲ್ಲ ರಿಸ್ಕ್ ತೊಗೊಂಡೋ ಅದೇ ಮಗು ಖುಷಿಯನ್ನು ಈ ಮನೆ ಸದಸ್ಯನೊಬ್ಬ ಕಿತ್ತುಕೊಳ್ಳೋ ಪ್ರಯತ್ನ ಪಟ್ಟ. ಆದರೆ ಅವನಿಗೆ ಈ ಮನೆಯವರು ಒಂದು ಮಾತು ಬೈದಿಲ್ಲ, ಬುದ್ಧಿವಾದ ಹೇಳಲಿಲ್ಲ, ಇನ್ನು ಶಿಕ್ಷೆ ಅದಂತೂ ದೂರದ ಮಾತು. ಮನೆ ಮಗನಿಗೆ ಒಂದು ನ್ಯಾಯ, ಅಳಿಯನಿಗೆ ಒಂದು ನ್ಯಾಯ ಮಾಡೋ ಈ ಮನೆಯ ಯಾವ ಜವಾಬ್ದಾರಿಯನ್ನು ಸಹ ವಹಿಸಿಕೊಳ್ಳಲು ನಾನು ತಯಾರಿಲ್ಲ. ಮಹೇಂದ್ರ, ನೀನು ಅಷ್ಟೇ. ಇಂತಹ ಕಲ್ಲು ಮನಸ್ಸಿನ ಜನರ ಎದುರಿಗೆ ಎಷ್ಟೇ ಪಶ್ಚಾತ್ತಾಪ ಪಟ್ಟು ಕಣ್ಣೀರು ಹಾಕಿದ್ರೂ ಇವರೆಲ್ಲ ನಿನ್ನನ್ನು ಕ್ಷಮಿಸಲ್ಲ. ಕತೆ ಮುಂದಿನ ಭಾಗ್ಯದಲ್ಲಿ ಮುಂದುವರೆಯುವುದು. ಥ್ಯಾಂಕ್ ಯು.